ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ ವಿಶೇಷ ಅತಿಥಿಗಳು ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ವಿಶ್ಲೇಷಣೆಯನ್ನ ನೀಡ್ತಿದ್ದಾರೆ, ವಿವರಣೆಯನ್ನ ನೀಡ್ತಿದ್ದಾರೆ. ಕೆಲವೇ ಕ್ಷಣಗಳ ಹಿಂದೆ ನೀವು ಗಮನಿಸಿದ್ರಿ, ಇಡೀ ರಾಮ ಮಂದಿರದ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋ ರೀತಿಯಲ್ಲಿರ್ತಕ್ಕಂಥ ಸುಂದರವಾದ ರಾಮಲಲ್ಲನ ವಿಗ್ರಹ, ಆ ವಿಗ್ರಹವನ್ನ ಕೆತ್ತಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಕನೆಕ್ಟೆಡ್ ಇದ್ರು. ಹಾಗೆ ಇವತ್ತಿನ ಈ ಐತಿಹಾಸಿಕ ಕ್ಷಣದ ಬಗ್ಗೆ ತಮ್ಮ ಅನುಭವವನ್ನ, ತಮ್ಮ ಸಂತಸವನ್ನ ಹಂಚಿಕೊಳ್ತಾ ಇದ್ರು. ಅದೇ ರೀತಿಯಲ್ಲಿ ಈ ಕ್ಷಣಕ್ಕೆ ನಮ್ಮ ಜೊತೆಯಲ್ಲಿ ಸ್ಟುಡಿಯೋದಲ್ಲಿ ಆಧ್ಯಾತ್ಮಿಕ ಚಿಂತಕರಾದ ಹರೀಶ್ ಕಶ್ಯಪ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಡೀ ಭಾರತೀಯರ ಕನಸಿನ ದಿನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದು ಶತಮಾನಗಳ ಹೋರಾಟದ ಭಾಗ. ಅದರಲ್ಲೂ ಕೂಡ ಮಂದಿರ ಸಂಪೂರ್ಣವಾಗಿ ಇವತ್ತು ಅದರ ಭಾಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ. ಈ ದಿನದ ವಿಶೇಷತೆಯಿಂದಲೇ ಮಾತುಕತೆಯನ್ನು ಪ್ರಾರಂಭ ಮಾಡಬಹುದಾ ಅಂತ. ಹೌದು, ನಾವೆಲ್ಲ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತನ್ನೋ ಒಂದು ಕಾಲಮಾನದಲ್ಲಿ, ಸುವರ್ಣ ಕಾಲಮಾನದಲ್ಲಿ ಇದ್ದೀವಿ ಅಂತಂತ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಧನ್ಯವಾದಗಳು ರಿಪಬ್ಲಿಕ್ ವಾಹಿನಿಗೆ ಇದನ್ನು ವಿಶೇಷವಾಗಿ ಪ್ರಸಾರ ಮಾಡಿ, ಈ ವಿಷಯವನ್ನು ಪ್ರಸ್ತಾಪ ಮಾಡಿ. ರಾಮ ಮಂದಿರದ ಸಮರ್ಪಣೆ ಆಯಿತು ಹೋದ ವರ್ಷ. ಆಗ್ಲೂ ನಮ್ಮನ್ನು ಲೈವ್ ಕರೆಸ್ಕೊಂಡಿದ್ರಿ, ಆಗ್ಲೂ ಲೈವ್ ಆಗಿ ಭಾಗವಹಿಸಿದ್ವಿ ರಾಮನ ಜೊತೆ, ನರೇಂದ್ರ ಮೋದಿ ಅವರ ಟೀಮ್ ಜೊತೆ, ನಿಮ್ಮ ಜೊತೆ. ಇವತ್ತು ಅದರ ಸಂಪನ್ನ ಅಂದ್ರೆ ಇಡೀ ಮಂದಿರದ ಉಳಿದ ಕಾರ್ಯಗಳನ್ನು ಸಂಪನ್ನ ಮಾಡಿ, ಆ ಸಂಪನ್ನ ಮಾಡಿದ ಮೇಲೆ ನಾನು ಮುಗಿಸಿದೆ. ಇವಾಗ ನಾವು ಒಂದು ಟ್ರೆಕ್ ಮಾಡಿದ್ರೆ ನಾವು ಹೇಗೆ ಸಬ್ಮಿಟ್ ಮಾಡಿದ ಮೇಲೆ ಅಲ್ಲೊಂದು ಏನೋ ಧ್ವಜ ನೆಡ್ತೀವಿ, ವಿ ಹ್ಯಾವ್ ಕಂಪ್ಲೀಟೆಡ್ ಇಟ್ ಅಂತನ್ನೋ ಒಂದು ಸಮಾಧಾನಕ್ಕೆ, ಅದು ಪ್ರಾಚೀನದಿಂದ ಇರತಕ್ಕಂತಹ ಒಂದು ವಿಶೇಷ ಧ್ವಜಾರೋಹಣ ಅಂತನ್ನೋದು ನಾನಾ ಕಾರಣಗಳಿರುತ್ತೆ. ಆದ್ರೆ ಇದೂ ಒಂದು ಕಾರಣ. ನಾವು ಸಂಕಲ್ಪ ಮಾಡಿದ್ದನ್ನು ಸಂಪನ್ನ ಮಾಡಿದ್ದೀವಿ ಅಂತನ್ನೋದನ್ನು ರುಜುವಾತು ಮಾಡಲಿಕ್ಕೋಸ್ಕರ ಕೂಡ ಈ ಧ್ವಜಾರೋಹಣವನ್ನು ಮಾಡ್ತೇವೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಸಂದರ್ಭ. ಪ್ರೇರಕಃ ಪ್ರೇರ್ಯಮಾಣಾನಾಂ ಭಾವ ಹೃದ್ಭಾವ ಬೋಧಕಃ ಅಂತಂತ ಭಗವಂತನನ್ನು ಕೊಂಡಾಡ್ತಾರೆ ಋಷಿಗಳು. ಅಂದ್ರೆ ತನ್ನ ಕೆಲಸವನ್ನು ಅಥವಾ ಯಾರದ್ದೇ ಕೆಲಸವನ್ನು ಆಗಬೇಕು ಅಂದ್ರೆ ಅವನೇ ಬಿಲ್ಲು ಬಾಣ ಹಿಡ್ಕೊಂಡು ಬರೋದಿಲ್ಲ ಅಂತ. ದೇವರು ಶಂಖಚಕ್ರ ಹಿಡ್ಕೊಂಡು ಅಥವಾ ತ್ರಿಶೂಲ ಹಿಡ್ಕೊಂಡು ಅವನೇ ಬರೋದಿಲ್ಲ. ಹಾಗೂ ಬರ್ತಾನೆ, ಅದಕ್ಕೆ ಬೇರೆ ಕಾರಣ. ಆದರೆ ಪ್ರೇರಕಃ ಪ್ರೇರ್ಯಮಾಣಾನಾಂ, ಯಾವುದೋ ಒಂದು ವ್ಯಕ್ತಿಯನ್ನು ಅಥವಾ ಯಾವುದೋ ಒಂದು ವಸ್ತುವನ್ನು, ಯಾವುದೋ ಒಂದು ಪ್ರಾಣಿಯನ್ನು ಕೂಡ ಪ್ರೇರಣೆ ಮಾಡಿ ತಾನು ಮಾಡಬೇಕಾಗಿರ್ತಕ್ಕಂತಹ ಇಚ್ಛೆಯನ್ನು, ಕೆಲಸವನ್ನು ಪ್ರೇರಕಃ ಪ್ರೇರ್ಯಮಾಣಾನಾಂ ಭಾವ ಹೃದ್ಭಾವ ಬೋಧಕಃ, ಹೃದಯದಲ್ಲಿ ಆ ಭಾವನೆಯನ್ನು ಉಂಟು ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಕೆಲಸವನ್ನು ಮಾಡಿಸ್ತಾನಂತೆ ಭಗವಂತ. ಹಾಗಾಗಿ ನಾಹಂಕರ್ತ ಹರಿಕರ್ತ ತತ್ಪೂಜಾ ಸರ್ವಚಾಕಿಲಂ ಅಂತಂತ ಶಾಸ್ತ್ರಗಳು ಹೇಳುವುದು. ಈ ನರೇಂದ್ರ ಮೋದಿ ಅವರ ಒಂದು ಪರಿಶ್ರಮ, ಅವರ ಒಂದು ದೂರದೃಷ್ಟಿತ್ವ ಮತ್ತು ಸಾಮರ್ಥ್ಯ, ಇದೆಲ್ಲವೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ಇರತಕ್ಕಂಥದ್ದೇ ಅನ್ನೋದಕ್ಕೆ ಪೂರಕವಾಗಿ ನಾನು ಹೇಳ್ತಾ ಇದ್ದೇನೆ. ಅದನ್ನು ಭಗವಂತನು ನೆರವೇರಿಸಿಕೊಂಡಿದ್ದಾನೆ ಇವರ ಮೂಲಕ. ನೀವಾಗಲೇ ಹೇಳಿದಂತೆ 500 ವರ್ಷಗಳೇ ಕಳೆದೋಯ್ತು ನಮ್ಮ ಇಷ್ಟಗಲ ಜಾಗವನ್ನು ನಮ್ಮದು ಅಂತಂತ ನಾವು ಕ್ಲೈಮ್ ಮಾಡ್ಕೊಳ್ಳಕ್ಕೆ. ಅಷ್ಟು ದಯನೀಯವಾಗಿರ್ತಕ್ಕಂತಹ ಸ್ಥಿತಿಯಲ್ಲಿ ನಾವಿದ್ದು, ಅಂತಹ ದಯನೀಯವಾಗಿರ್ತಕ್ಕಂತಹ ಸ್ಥಿತಿಯಿಂದ ಭಗವಂತನೇ ನಮ್ಮ ಮೇಲೆ ಒಂದು ಕೃಪೆ, ಕನಿಕರ ಉಂಟಾಗಿ ನಮಗೆ ಇಂಥ ಒಂದು ಸುವರ್ಣ ದಿನವನ್ನು, ರಾಮ ಜನ್ಮಭೂಮಿಯ ಒಂದು ನಮ್ಮ ಪಾಲಿಗೆ ಇರತಕ್ಕಂಥದ್ದನ್ನು ನಮಗೆ ಕೊಡಿಸ್ತಕ್ಕಂತಹ ಒಂದು ಅನುಗ್ರಹವನ್ನು ಶ್ರೀರಾಮಚಂದ್ರನೇ ನರೇಂದ್ರ ಮೋದಿ ಅವರ ಕಾಲಮಾನದಲ್ಲಿ ಕೊಟ್ಟಿದ್ದಾನೆ ಅಂತಂತ ನಾವೆಲ್ಲರೂ ಸನಾತನ ಬಂಧುಗಳು ಭಾವಿಸ್ತೇವೆ. ರಾಮೋ ಅಖಿಲಾನಂದ ತನುಸ್ಸಯೇವ ಭೀಮೋ ಅತಿಪಾಪೇಶು ದುರಂತ ವೀರ್ಯ ಅಂತಂತಾರೆ ಮಧ್ವಾಚಾರ್ಯರು ರಾಮಚಂದ್ರನನ್ನು. ಅವನ ಸಾಮರ್ಥ್ಯವನ್ನು ಇನ್ನೊಬ್ಬರು ಅಳಿಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಭಗವಂತನ ಅವತಾರ ಶ್ರೀರಾಮಚಂದ್ರ ಮೂರ್ತಿ. ಅಂಥವನ ಸೇವೆಯನ್ನು ಮಾಡಬೇಕು ಅಂತಂತಂದ್ರೆ ನಾವು ಹನುಮಂತರಾಗಬೇಕು. ಬೇರೆಯವರು ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ರಾಮ ಅಂತಂದ್ರೆ ಅಂತಹ ಅವನು ಅಖಿಲಾನಂದ ತನುಸ್ಸಯೇವ ಭೀಮೋ ಅತಿ ಪಾಪೇಶು. ನಾವೆಲ್ಲ ಪಾಪಿಗಳು. ಇಲ್ಲವ್ರು 500 ವರ್ಷ ಯಾಕೆ ಬೇಕು ಮೇಡಮ್? ನಿಜ, ಯಾಕೆ ಬೇಕು?
500 ವರ್ಷ ಬೇಕಾ ಒಂದು 5 ಎಕರೆ ಭೂಮಿಯನ್ನು ನಮ್ಮ ಹೆಸರಿಗೆ ಬರ್ಕೊಳಕ್ಕೆ? ಅಂದ್ರೆ ನಮ್ಮಲ್ಲಿ ಅಷ್ಟು ಪಾಪಗಳು ಇದೆ. ನಾವು ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಅಯೋಧ್ಯೆಯನ್ನ ತಲುಪಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ರಾಮ ಮಂದಿರದ ಆ ಮಾರ್ಗವಾಗಿ ಕ್ರಮಿಸ್ತಾ ಇದ್ದಾರೆ. ಅದರ ನೇರ ಪ್ರಸಾರದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ. ವಿಶೇಷವಾದ ಭದ್ರತೆ, ಸಹಜವಾಗಿ ಪ್ರಧಾನಿಗಳು ಆಗಮಿಸ್ತಾ ಇರೋ ಕಾರಣಕ್ಕೆ ಇಡೀ ಅಯೋಧ್ಯೆಯ ನಗರಿ, ಅದರಲ್ಲೂ ವಿಶೇಷವಾಗಿ ಪ್ರಧಾನಿಗಳು ಕ್ರಮಿಸುವ ಮಾರ್ಗದುದ್ದಕ್ಕೂ ಕೂಡ ವಿಶೇಷವಾದ ಭದ್ರತೆಯನ್ನ ಅಲ್ಲಿ ಕಲ್ಪಿಸಲಾಗಿದೆ. ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ರಸ್ತೆಗಳ ಹೆಸರು ಕೂಡ ಬಹಳ ಅದ್ಭುತವಾಗಿರೋದು. ನಾವೆಲ್ಲ ಅಲ್ಲಿ ಓಡಾಡಿ ಬಂದಿದ್ವಿ, ನಮ್ಮ ಸುಕೃತ ಕೂಡ ಹೌದು. ಅದು ರಾಮಪಥ ಅಂತ ಇದೆ, ಹಾಗೆ ಅಯೋಧ್ಯೆಗೆ ಕನೆಕ್ಟ್ ಮಾಡುವ ಸೂರ್ಯ ಪಥ ಇದೆ. ಇಂಥ ಪಥಗಳಿಗೆ ಹೆಸರಿಟ್ಟಿರೋದು ಕೂಡ ಬಹಳ ಸೊಗಸಾಗಿದೆ ಅಂತ ಹೇಳಿ. ಪ್ರತಿಯೊಂದನ್ನು ಅವರು ರಾಮಾರ್ಪಿತವಾಗೋಗಿದೆ. ಕಾಶಿಯನ್ನು ಹೇಗೆ ವಿಶ್ವನಾಥನಿಗೆ ಕಾರಿಡಾರ್ ಅಂತ ಮಾಡಿದ್ರು, ಪ್ರತಿಯೊಂದು ಶಿವಮಯವನ್ನಾಗಿ ಮಾಡಿದ್ರು. ಇಡೀ ಅಯೋಧ್ಯೆಯನ್ನು ರಾಮಮಯವಾಗಿ ಮಾಡಿ, ಸೀತೆಯು ಹುಟ್ಟಿರ್ತಕ್ಕಂತಹ ಅಥವಾ ನಿರ್ಯಾಣ ಆಗಿರ್ತಕ್ಕಂಥ ಸೀತಾಮಡಿಯಲ್ಲಿ ದೊಡ್ಡ ಸೀತಾದೇವಿಯ ದೇಗುಲವನ್ನು ಕೂಡ ಮಾಡಲಿಕ್ಕೆ ಶಿಲಾನ್ಯಾಸ ಮಾಡಿದ್ರು ಅಂತ ನಾವು ಓದಿದ್ವಿ ನಿಮ್ಮ ಇದರಲ್ಲೇನೆ. ಅಂತ ಸಂಕಲ್ಪ ಬೇಕು ಮನುಷ್ಯನಿಗೆ. ನಾವು ಪಾಪಿಗಳಿದ್ದೀವಿ ಅಂತ ಹೇಳಿದೆ ನಾನು, ಆದ್ರೆ ಭಗವಂತನಿಗೆ ಕನಿಕರ ಬರ್ತದೆ. ಭಗವಂತನಿಗೆ ಪಾಪಿಗಳನ್ನು ಕಂಡ್ರೆ ಕೃಪೆ ಜಾಸ್ತಿ ಅಂತೆ. ಹಾಗಾಗಿ ನಾವು ಭಾಗ್ಯವಂತರೂ ಹೌದು, ಪಾಪಿಗಳೂ ಹೌದು ಅಂತಂತ. ಭಾಗ್ಯವಂತರು ಯಾಕೆ ಅಂದ್ರೆ ರಾಮ ನಮ್ ದೇವರು, ಬೇರೆ ಯಾರೋ ನಮ್ಮ ದೇವರಾಗಿದ್ರೆ ಅದು ವಿಷಯ ಆಗ್ತಿರ್ಲಿಲ್ಲ. ರಾಮ ನಮ್ಮ ದೇವರಾದ್ರಿಂದ ನಾವು ಭಾಗ್ಯವಂತರು. ನಾವು ಪಾಪಿಗಳು ಯಾಕೆ ಅಂತ ನಾನು ಆಗ್ಲೇ ಸೂಚ್ಯವಾಗಿ ಹೇಳಿದ್ದೇನೆ. ಇಲ್ಲ, ಅಷ್ಟು ಅಂತಹ ಒಂದು ಇದನ್ನು ಸಂಕಲ್ಪ ಇರತಕ್ಕಂತಹ ವ್ಯಕ್ತಿ, ಅಂತಹ ಕಾಲಮಾನ. ನರೇಂದ್ರ ಮೋದಿ ಅವರು ಒಂದು ಕಡೆ ಹೇಳ್ತಾರೆ, ಅವರ ಒಂದು ಸ್ಲೋಗನ್, ನಾನು ಏನ್ ಮಾಡಕ್ ಹೊರಟಿದ್ದೀನಿ, ನಾವೆಲ್ಲರೂ ಸೇರ್ಕೊಂಡು ಮಾಡ್ಬೇಕಿದನ್ನ ಅಂತ. ಅಪನೆ ಮನ್ ಮೇ ಏಕ್ ಲಕ್ಷ್ಯ ಲಿಯೇ ಮಂಜಿಲ್ ಅಪನಿ ಪ್ರತ್ಯಕ್ಷ ಲಿಯೇ ಅಂತಂತ ಒಂದು ಸುಂದರವಾಗಿರ್ತಕ್ಕಂಥ ಕವಿತೆ ಬರೆದಿದ್ದಾರೆ. ಅಂದ್ರೆ ಮಂಜಿಲ್ ಅಪನೆ ಪ್ರತ್ಯಕ್ಷ ಲಿಯೇ ಅಂತಂತ. ಅಂದ್ರೆ ನಾನು ಸಂಕಲ್ಪ ಮಾಡಿದ್ದೀನಿ ಹೌದು, ಆದ್ರೆ ಅದೇನ್ ಮಾಡಬೇಕು ಅಂತ ನನ್ನ ಕಣ್ಣೊಳಗಡೆ ಪ್ರತ್ಯಕ್ಷವಾಗಿ ನಾನು ನೋಡ್ತಾ ಇದ್ದೀನಿ ಮಾಡಕ್ಕಿಂತ ಮುಂಚೆ ಅಂತ. ಅದು ಸಿ ದ ಕ್ಲಾರಿಟಿ. ಆ ಶಬ್ದಗಳನ್ನು ಗ್ರಹಿಸಬೇಕಷ್ಟೇನೇನೆ. ಅದನ್ನು ಕನ್ನಡದಲ್ಲಿ ನಮ್ಮ ವೀಕ್ಷಕ ಬಂಧುಗಳಿಗೆ ಅದನ್ನು ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಅದನ್ನು ಕನ್ನಡದಲ್ಲಿ ಕೂಡ ತರ್ಜುಮೆ ಮಾಡಬೇಕು, ಮಾಡಿರೋದನ್ನು ಹೇಳ್ತೇನೆ. ಈ ಒಂದು ಸಂಕಲ್ಪ ಶಕ್ತಿ ಅನ್ನೋದೇನಿದೆ, ಆ ಕ್ಲಾರಿಟಿಯಿಂದ ಬರ್ತಕ್ಕಂಥದ್ದು. ನಾನು ಮಾಡಿಬಿಡ್ತೀನಿ ಅಂತಂತ ಹೇಳ್ಬಿಡ್ಬಹುದು, ಆದ್ರೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಮಾಡಕ್ಕಿಂತ ಮುಂಚೆ ಗೊತ್ತಿರ್ಬೇಕಂತೆ. ಅರ್ಥಮೆಟಿಕಲಿ ಕರೆಕ್ಟ್ ಇರಬೇಕು ದೇಶ ನಡೆಸ್ತಕ್ಕಂಥ ರಾಜನಿಗೆ. ಬರೀ ದೂರದೃಷ್ಟಿ ಇದ್ರೆ ಸಾಕಾಗಲ್ಲ. ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತಲ್ಲ, ಅರ್ಥಮೆಟಿಕಲಿ ಕರೆಕ್ಟ್. ಹೇಗೆ ಮಾಡ್ತೀನಿ, ಯಾವಾಗ ಮಾಡ್ತೀನಿ, ಎಷ್ಟು ಮಾಡ್ತೀನಿ, ಅದು ಕೂಡ ಅವ್ರು ಹೇಳ್ತಾರೆ ನೋಡಿ. ಕನ್ನಡದಲ್ಲಿ ನಾನು ಅದನ್ನು ತರ್ಜುಮೆ ಮಾಡಿ ಹೇಳಿದ್ದೀನಿ. ಮನಪೂರ್ವಕವಾಗಿ ಒಂದೇ ಲಕ್ಷ್ಯದಿಂದ ಕಂಗಳಲ್ಲಿ ಗುರಿ ಪ್ರತ್ಯಕ್ಷ ಕಂಡುಕೊಂಡು, ಕಣ್ಣೊಳಗಡೆ ಗುರಿ ಪ್ರತ್ಯಕ್ಷ ಕಂಡುಕೊಂಡು ನಾವು ಬಂಧನಗಳ ಮುರಿಯುತ್ತಾ, ನಾವು ವರ್ತಮಾನದ ಚಿತ್ರಣಗಳ ಬದಲಿಸುತ್ತಾ ಸಾಗುತ್ತಿದ್ದೇವೆ. ಬದಲಿಸ್ತಾ ಇದ್ದಾರೋ ಇಲ್ವೋ? ಬದಲಿಸುತ್ತಾ ಸಾಗುತ್ತಿದ್ದೇವೆ. ಇದು ನಮ್ಮ ನವಯುಗ, ಇದು ನಮ್ಮ ನವ ಭಾರತ. ನಮ್ಮ ಭವಿಷ್ಯ ನಾವೇ ಬರೆಯುತ್ತಿದ್ದೇವೆ. ಉದಾತ್ತ ದೃಶ್ಯಗಳ ರಚಿಸುತ್ತಿದ್ದೇವೆ. ಪ್ರಮಾಣಬದ್ಧರಾಗಿ ಧೀರ ಹೆಜ್ಜೆಯ ಇಡುತ್ತಲಿ ನಮ್ಮ ತನು ಮನ ಪ್ರಾಣಗಳ ಒತ್ತೆ ಇಟ್ಟು. ಸಾವಿರಾರು ಜನ ಇದಕ್ಕೋಸ್ಕರ ದುಡಿದಿದ್ದಾರೆ ಮತ್ತು ಪ್ರಾಣತ್ಯಾಗ ಮಾಡಿದ್ದಾರೆ. ನಮ್ಮ ತನು ಮನ ಪ್ರಾಣಗಳ ಒತ್ತೆ ಇಟ್ಟು ಹೊಸ ಸೂರ್ಯನ ಉತ್ಥಾನ ಹಠ ತೊಟ್ಟು. ಹೊಸ ಸೂರ್ಯನು ಹುಟ್ಟಬೇಕು ಅಂತಕ್ಕಂಥ ಹಠ ಬೇಕಂತೆ ಮನುಷ್ಯನಿಗೆ. ಜಿದ್ ಲಿಯೇ ಅಂತಂತ ಕರೀತಾರೆ. ಅದರಲ್ಲಿ ನವಸೂರ್ಯಕಿ ಉಗಾಯಿಕ ಜಿದ್ ಲಿಯೇ ಅಂತಂತ ಬರೀತಾರೆ. ಅದನ್ನ ನಾನು ಈ ತರ ಹೇಳ್ತಾ ಇದ್ದೀನಿ. ಹೊಸ ಸೂರ್ಯನ ಉತ್ಥಾನ ಹಠ ತೊಟ್ಟು ಆಗಸಕ್ಕೂ ಮಿಗಿಲು ಒಂದು ಭಾರತ ನಿರ್ಮಾಣದ ಪಣವಿಟ್ಟು ಸಾಗುತ್ತಿದ್ದೇವೆ, ಚಿತ್ರಣ ಬದಲಿಸುತ್ತಿದ್ದೇವೆ ಅಂತ